ಖಾಸಗಿ ಜಾಗದಲ್ಲಿ ಸರ್ಕಾರಿ ಶಾಲೆ, ಶಾಸಕರಿಂದ ಗುದ್ದಲಿ ಪೂಜೆ, ಜಮೀನು ಮಾಲೀಕನಿಂದ ವಿರೋಧ, ತಡೆಯಾಜ್ಞೆ ಇದ್ರೂ ಗುದ್ದಲಿ ಪೂಜೆ. ಖಾಸಗಿ ವ್ಯಕ್ತಿಗೆ ಸೇರಿದ ಜಾಗದಲ್ಲಿ ಸರ್ಕಾರಿ ಶಾಲೆ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ ಘಟನೆಯೊಂದು ಹುಣಸೂರಿನಲ್ಲಿ ನಡೆದಿದ್ದು, ಜಾಗದ ಬಗ್ಗೆ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇದ್ರೂ ಕೂಡ ಶಾಸಕ ಹರೀಶ್ ಗೌಡ ಗುದ್ದಲಿ ಪೂಜೆಯನ್ನು ನೆರವೇರಿಸುವ ಮೂಲಕ ಕಾಮಗಾರಿಗೆ ಚಾಲನೆಯನ್ನು ನೀಡಿದ್ದಾರೆ. ಈ ಬಗ್ಗೆ ಜಮೀನು ಮಾಲೀಕ ರಮೇಶ್ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸಿದ್ದು, ಹುಣಸೂರು ತಾಲೂಕಿನ ಹನಗೋಡು ಹೋಬಳಿಯ ದಾಸನಪುರ ಗ್ರಾಮ ಸರ್ವೆ ನಂಬರ್ 32/2ರಲ್ಲಿ 29 ಗುಂಟೆ ಜಾಗದ ಮಾಲೀಕತ್ವದ ಬಗ್ಗೆ ನ್ಯಾಯಾಲಯದ ಮೆಟ್ಟಿಲೇರಿದೆ. ಜಮೀನು ಮಾಲೀಕ ರಮೇಶ್ ಕೋರ್ಟ್ನಲ್ಲಿ ದಾವೆಯನ್ನ ಹೂಡಿ ತಡೆಯಾಜ್ಞೆಯನ್ನು ತಂದಿದ್ದಾರೆ. ಹೀಗಿದ್ದು ಕೂಡ ಕಾಮಗಾರಿ ಆರಂಭಿಸಿದ್ದು, ಸದರಿ ಜಾಗದ ಮಧ್ಯೆ ರಸ್ತೆ ಹಾದು ಹೋಗಿದ್ದು, ಪಕ್ಕದಲ್ಲೇ ರಮೇಶ್ ರವರ ಹಳೆಯ ಮನೆ ಇದ್ದು, ಇದೇ ಜಾಗದಲ್ಲಿ ಸರ್ಕಾರಿ ಶಾಲೆ ನಿರ್ಮಾಣಕ್ಕೆ ಉದ್ದೇಶಿಸಲಾಗಿದೆ. ತಮ್ಮ ಜಾಗದಲ್ಲಿ ಶಾಲೆ ನಿರ್ಮಾಣವಾಗ್ತಾ ಇದೆ ಅಂತ 4/9/2025ರಂದು ರಮೇಶ್ ರವರು ಸರ್ಕಾರದ ವಿರುದ್ಧ ಹುಣಸೂರು ಜಿಎಂಎಫ್ಸಿ ನ್ಯಾಯಾಲಯದಲ್ಲಿ ಸಿವಿಲ್ ದಾವೆಯನ್ನ ಹೂಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3/6/2026ರಂದು ನ್ಯಾಯಾಲಯದ ತಡೆಯಾಜ್ಞೆ ನೀಡಿದ್ದು, ನ್ಯಾಯಾಲಯದ ಆದೇಶ ಉಲ್ಲಂಘಿಸಿ ಶಾಲಾ ಕಟ್ಟಡ ನಿರ್ಮಾಣಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಇದು ನನ್ನ ಖಾಸಗಿ ಜಾಗ, ಕೋರ್ಟ್ ತಡೆಯಾಜ್ಞೆಯನ್ನು ನೀಡಿದ್ರೂ ಕೂಡ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ. ಶಾಸಕರಿಗೆ ಮನವಿ ಮಾಡಿದ್ರೂ ಕೂಡ ಪ್ರಯೋಜನವಾಗಿಲ್ಲ. ನಮಗೆ ದಬ್ಬಾಳಿಕೆ, ಕೊಲೆ ಬೆದರಿಕೆಗಳು ಬರ್ತಾ ಇವೆ ಅಂತ ರಮೇಶ್ ಅವರು ಆರೋಪವನ್ನ ಮಾಡಿದ್ದಾರೆ. ಈ ಬಗ್ಗೆ ಕ್ಷೇತ್ರದ ಶಿಕ್ಷಣಾಧಿಕಾರಿ ಕಳ್ನಾಯ್ಕ್ ಹಾಗೂ ತಹಸೀಲ್ದಾರ್ ಮಂಜುನಾಥ್ ರವರ ಗಮನಕ್ಕೆ ತರಲಾಗಿದ್ರೂ ಕೂಡ ಮೌನಕ್ಕೆ ಶರಣಾಗಿರುವುದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಂತಾಗಿದೆ. ಸಮೇತ ಬಂದಾಗ್ಲೇ ನಾವ್ ಹೇಳಿದ್ವಿ, ಇಲ್ಲಿ ಯಾವ್ದೇ ಡೆಮೋ ನಾವು ಮನೆ ಕಟ್ಟಬೇಕು, ನಮ್ಗೆ ಅಲ್ಲಿ ಹಳೆ ಮನೆ ಇದೆ, ನಾವ್ ಇಲ್ಲಿ ಮನೆ ಕಟ್ಟಬೇಕು, ನೀವೇನಾದ್ರೂ ನೂತನ ಕಟ್ಟಣ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ನಮ್ ಜಾಗದಲ್ಲಿ ಸ್ಟಾರ್ಟ್ ಮಾಡ್ಬೇಡಿ, ಸರ್ಕಾರಿ ಜಾಗಗಳೈತೆ ಅಲ್ಲಿ ಕಟ್ಕೊಳ್ಳಿ, ನಮ್ಗೆ ತೊಂದರೆ ಕೊಡ್ಬೇಡಿ ಅಂತ ಹೇಳಿದ್ರು. ಹಂಗಿದ್ರು ನಮ್ಮ ಆಪೋಸಿಟ್ ಪಾರ್ಟಿ ಅವರು ಏನ್ ಮಾಡ್ತಾನೆ, ಎಡ್ತಿ ತಿನ್ಕೊಂಡವನೇ, ಯಾರವ್ರೆ ಮಕ್ಳವ್ರೆ, ಚಿಕ್ಕ ಮಕ್ಳುಗಳು ಏನ್ ಮಾಡಕ್ಕಾಯ್ತದೆ ಇವ್ನ ಕೈಲಿ ಅಂತ ನಮ್ಮ ಮೇಲೆ ದೌರ್ಜನ್ಯ ಎಸಗಿ ನಮ್ಗೆ ಕೊಲೆ ಬೆದರಿಕೆಯನ್ನು ಸುಡ ಹಾಕಿದ್ದಾರೆ. ನಮ್ಮ 3 ಜನದ ಮೇಲೆ ಯಾವುದೇ ಒಂದು ದೌರ್ಜನ್ಯ ಆಗಿರ್ಲಿ, ಲೈಂಗಿಕ ದೌರ್ಜನ್ಯ ನಡೀತು. ಬೆಳಗ್ಗೆ ನಾವು ಸ್ಪಾಟಿಗೆ ಬಂದು ನಮ್ದು ಕಣಪ್ಪ ಅಂತ ಇಲ್ಲಿ ಕೆಲಸ ಮಾಡೋರ್ನ ಹತ್ರ ಹೇಳಕ್ಕೆ ನಮ್ಗೆ ಅಧಿಕಾರ ಇಲ್ಲ ಅಂದ್ಮೇಲೆ ನಮ್ದು ಹತ್ರ ರೆಕಾರ್ಡ್ ಇದೆ, ಸ್ಟೇ ಆರ್ಡರ್ ಇದೆ, ನಾವು ಅನ್ಎಜುಕೇಟೆಡ್ ಗಳಾಗಿ ನಾವು ಈ ಸ್ಪಾಟ್ಗೆ ಎಂಟ್ರಿ ಕೊಟ್ಟಿಲ್ಲ. ಅದಾಗಿ ನಮ್ಗೆ ದೌರ್ಜನ್ಯ ಪದಗಳೆಲ್ಲ ಬಳಸಿರೋದಾಗ್ಲೇ ನಮ್ಮ ಮೊಬೈಲ್ ನನ್ನ ಮೇಲೆ ಅಟ್ಯಾಕ್ ಮಾಡಂತ ಸಮಯದಲ್ಲಿ ನನ್ನ ತಮ್ಮ ವಿಡಿಯೋ ಮಾಡ್ದ, ಆ ವಿಡಿಯೋ ಮಾಡಿದ್ನ ಫೋನ್ ಕೂಡ ಕಿತ್ಕೊಂಡಿದ್ದಾರೆ. ಇದನ್ನ ನಾವು 112ಗೆ ಫೋನ್ ಮಾಡಿ ಕರೆ ಮಾಡಿದ್ರೆ ಅವರೆಲ್ಲ ರಾಜಕೀಯ ವ್ಯಕ್ತಿ. ಹರೀಶ್ ಗೌಡ್ರನ್ನ ನಾವು ಮನೆ ಮಗ ಅನ್ಕೊಂಡಿದ್ವಿ, ಅಣ್ಣ ಅಂತ ಅನ್ಕೊಂಡು ಓಟ್ ಹಾಕ್ಸಿದ್ವಿ. ಇವತ್ತು ನನ್ಗೆ ಅವ್ರನ್ನ ಕೇಳೋ ರೈಟ್ಸ್ ಐತೆ ಹರೀಶ್ ಗೌಡ್ರನ್ನ, ಯಾಕೆಂದ್ರೆ ಅಣ್ಣ ಅಂತ ಓಟ್ ಇರೋದಕ್ಕೆ ನಾನು ಕೇಳ್ತೀನಿ, ಅನ್ಎಜುಕೇಟೆಡ್ ತರ ಮಾತಾಡಲ್ಲ. ಅವ್ರು ಬಂದು ಈ ಜಾಗಕ್ಕೆ ಏನ್ ಮಾಹಿತಿ ಐತೆ ಅಂತ ಕೇಳ್ಬೋದಿತ್ತು. ಪ್ರತಿ ಒಬ್ರಿಗೂ ಭ್ರಷ್ಟಾಚಾರ, ಲಂಚ ಎಲ್ಲ 112 ಫೋನ್ ಮಾಡಿದ್ರೆ ಸರ್ ಬನ್ನಿ ನಮ್ಮ ಅಪ್ಪಂಗ್ ಹೊಡಿತಾವ್ರೆ ಅಂದ್ರೆ ಎಷ್ಟೊತ್ತಾಯ್ತದೆ ಹುಣಸೂರಿಂದ ಅಲ್ಲಿ ತನಕ ತಡ್ಕಮ್ಮ ಅಂತಾರೆ. ಅಲ್ಲಿಂದ ಹೋದ್ರೆ ಇಲ್ಲಿ ಸ್ಪಾಟ್ 112 ಅವರು ಇಬ್ರು ಪೊಲೀಸ್ಗಳು ಬಂದಿದ್ರು, ಅವ್ರ ನೇಮ್ ಗೊತ್ತಿಲ್ಲ ನನ್ಗೆ. ಬನ್ನಿ ಸರ್ ಬೇಗ ನಮ್ಮೇಲೆ ಅಟ್ಯಾಕ್ ನಡೀತಿದೆ ಅಂತ. ಹುಣಸೂರಿಂದ ಎಷ್ಟು ನಿಮಿಷ ಆಯ್ತದೆ ನೀನ್ ಓಡಾಡ್ತೀಯಲ್ಲ ಗೊತ್ತಿಲ್ವಾ ನಿನ್ಗೆ, ಅಲ್ಲಿ ತನಕ ಕೈಕೊಂಡಿರಮ್ಮ ಅಂತಾರೆ. ಇಲ್ಲಿ ಬಂದ್ ಸ್ಪಾಟಿಂಗ್ ನೋಡಿದ್ರೆ ಅವ್ರ ಮುಂದೆನೆ ಬೈತವ್ರೆ, ಎಂತ ಕೆಟ್ಟ ಪದಗಳು ಬ್ಯಾಡ್ ವರ್ಡ್ಸ್ ಯೂಸ್ ಮಾಡ್ತಾವ್ರೆ. ಆದ್ರೂ ಅವ್ರು ಕೇಳೋ ರೈಟ್ಸ್ ಇಲ್ಲ. ಅಂದ್ರೆ ರಕ್ಷಕರಂತ ಯಾಕಿರೋದು ಪೊಲೀಸ್ ಠಾಣೆನ? ಮೇಲ್ಮನೆ ಸರ್ಕಾರ ಅಂದ್ರೆ ಸರ್ಕಾರ ಬಂದ್ ನಮ್ ಕಷ್ಟ ಸುಖ ನೋಡ್ತದೆ. ಅದಕ್ಕೆ MLC MLA ಗಳಂತ ಯಾಕೆ ಮಾಡಿರೋದು? ಹರೀಶ್ ಗೌಡ್ರ ಅಪ್ಪ ಅಮ್ಮ ನೋಡಿದ್ರೆ ಅಷ್ಟು ಒಳ್ಳೆ ಬುದ್ಧಿ ಕಲ್ತವ್ರು. ಇವ್ರು ಮಾಡ್ಬೋದಿತ್ತು, ಎಷ್ಟು ಕೋಟಿ ಅನುದಾನ ಮಾಡೋರು, ಸರ್ಕಾರ ಜಮೀನ್ಗಳಿತ್ತಲ್ಲ ಕಟ್ಬೋದಿತ್ತು ತಾನೆ. ಇನ್ನೊಬ್ರು ರೈತನ ನೌನ್ಸಿ ನೆಮ್ಮದಿ ಮಾಡಿ ಎಡ್ತಿ ತಿನ್ಕೊಂಡಿರೋ ಒಂದು ನಮ್ಮ ಫ್ಯಾಮಿಲಿಗೆ ಅವರು ಅನ್ಯಾಯ ಮಾಡ್ತಾರದು ಸರಿಯಲ್ಲ. ಇದನ್ನ ವೀಕ್ಷಣೆ ಮಾಡ್ತಾರಂತ ಎಲ್ಲ ರೈತ ಬಂದ್ರು ನಮ್ಗೆ ಸಪೋರ್ಟ್ ಮಾಡಿ ನಮ್ಗೆ ಉಳಿಸ್ಕೊಡ್ಬೇಕಂತ ಕೇಳ್ತೀವಿ. ಈ ಪೊಲೀಸ್ ಠಾಣೆನ ಯಾರು ಮೆಟ್ಲೆತ್ಬೇಡಿ. ಹುಣಸೂರು ಪೊಲೀಸ್ ಠಾಣೆ ಇಲ್ಲದಲ್ಲ ಭ್ರಷ್ಟಾಚಾರ, ಲಂಚ. BO ಆಫೀಸ್ಗೆ ಫೋನ್ ಮಾಡಿರೋ ರೆಕಾರ್ಡ್ ಐತೆ. ಫೋನ್ ಮಾಡಿದ್ರೆ ನಿನ್ ತಾಕತ್ತಿಲ್ವಮ್ಮ, ಹೋಗಮ್ಮ, ನಿನ್ ಕೇಳಿ ನಿಲ್ಸಮ್ಮ, ನಾನ್ ಕೇಳಿ ನಿಲ್ಸಕ್ಕೆ ನಾನೇ ನೀವ್ನ ನಿಂದಿದ್ರೆ ನೀನ್ ತಕೋಗು ಅಂತಂತಾರೆ. ಅದರಿಂದ ನಾವು ಸಿವಿಲ್ಗೆ ಹೋಗಿದೀವಿ, ನಮ್ಗೆ ಸ್ಟೇ ಆರ್ಡರ್ ಸಿಕ್ಕೈತೆ, ನಮ್ ಜಮೀನ ನಮ್ಗೆ ಬಿಡಿಸ್ಕೊಡ್ಬೇಕು, ನಾವು ಮನೆ ಕಟ್ಟಬೇಕು, ನಾವು ಸಾಲ ಮಾಡ್ಕೊಂಡಿದೀವಿ. ನಮ್ಮ ಅಮ್ಮನ ನನ್ನ ತಮ್ಮನ ಹೊಸಕ್ಕೆ. ನಮ್ಮಲ್ಲಿ ಗೇಯವರಂತೂ ಯಾರು ಇಲ್ಲ. ನಮ್ಮ ಅಪ್ಪ ಮೆಂಟಲಿ ಅಪ್ಸೆಟ್, ನನ್ನ ತಮ್ಮನ ಎಜುಕೇಶನ್ ಇನ್ಕಂಪ್ಲೀಟ್ ಆಗಿದೆ. ನಮ್ಗೆ ಯಾವುದೇ ಅನುದಾನ ಬೇಕಾಗಿಲ್ಲ ನಮ್ಗೆ ಸರ್ ಸರ್ಕಾರದಿಂದ. ಇಷ್ಟು ದೌರ್ಜನ್ಯ ದಬ್ಬಾಳಿಕೆ ನಡೀತು. ಒಂದು ಹೆಣ್ಣಿಂಗ್ಸ್ ಮೇಲೆ ಅಂದ್ರೆ ಕೆಲವ್ರು ಯಾರು ಇರ್ಲಿಲ್ವಾ ಸರ್, ಇಲ್ಲಿ ಆಪೋಸಿಟ್ ಪಾರ್ಟಿ ಮನನೊಂದವ್ರೆ ಬೇಕು ಅಂತ ಅಮ್ಮನ್ನ ತಿನ್ಕೊಂಡು 6 ತಿಂಗಳಾಗೈತೆ ಅಷ್ಟೇ. ಈಗ ನಮ್ಮ ಅಪ್ಪ ಮತ್ತೆ ನಮ್ಮ ತಮ್ಮ ಇಬ್ಬರೇ ಇರೋದು. ಇವರು ಮೆಂಟಲಿ ಅಪ್ಸೆಟ್ ಆಗಿರ್ತಾರೆ. ಯಾಕಂದ್ರೆ ಈಗ ನಾವು ಇದೊಂದೇ ಶಾಲೆ ಅಂತ ಅಲ್ಲ, ನಾವು ಅಭಿವೃದ್ಧಿ ಪಡಿಸಬೇಕು. ನಾನು MCom ಗ್ರಾಜುಯೇಟ್ ಆಗಿ ಮಾತಾಡ್ತಾ ಇರೋದು. ಏನಪ್ಪಾ ಅಂದ್ರೆ ಅಭಿವೃದ್ಧಿ ಪಡಿಸಬೇಕು, ಎಲ್ಲ ಹಳ್ಳಿಗಳನ್ನ, ಎಲ್ಲ ಮಕ್ಕಳು, ನಮಗೂ ಓದ್ಬೇಕು ಮಕ್ಕಳು ಅನ್ನೋದೇ. ಅದೇ ಇನ್ನೊಬ್ಬ ರೈತರಿಗೆ ಅನ್ಯಾಯ ಮಾಡಿ ಅಭಿವೃದ್ಧಿ ಪಡಿಸ್ತೀನಿ ಅಂತ ಯಾವುದೇ ಕಾನ್ಸ್ಟಿಟ್ಯೂಷನ್ ಆಗ್ಲಿ ಯಾವುದೇ ಜಡ್ಜ್ಮೆಂಟ್ ಆಗ್ಲಿ ಇಲ್ಲ. ಅದರಿಂದ ನಾವೇನಪ್ಪಾ ಅಂತಂದ್ರೆ ಇವಾಗ ನಾವು ಕಡಿಸ್ಲಿ, ನಮಗೂ ಖುಷಿ ಕಡಿಸ್ಲಿ. ಸರ್ಕಾರದ ಜಮೀನಿದೆ, ಬೇರೆ ರೈತರಿಗೆ ಅನ್ಯಾಯ ಮಾಡ್ಬಿಟ್ಟು ಅಭಿವೃದ್ಧಿ ಪಡಿಸೋ ಅಂತ ಕಾರ್ಯಗಳು
ಕಾರ್ಯಗಳನ್ನ ಯಾವುದೇ ರಾಜಕೀಯ ವ್ಯಕ್ತಿಗಳಾಗಿರ್ಲಿ ಅಥವಾ ಸಿದ್ದರಾಮಯ್ಯನಾಗಿರ್ಬೋದು ನಾವು ಯಾವುದೇ ರಾಜಕೀಯ ವ್ಯಕ್ತಿನ ಇಲ್ಲಿ ಬಳಸಬಾರ್ದು ಅನ್ಕೊಂಡು ನಾವು ನಮ್ಮ ತಾತಂದು ಏನೈತೆ ನಮ್ಮ ಅಪ್ಪಂದು ಏನೈತೆ ಅದನ್ನ ಪಡ್ಕೊಳ್ಳಿಕ್ಕೆ ನಾವು ಈ ಜಾಗಕ್ಕೆ ಭೇಟಿ ಕೊಟ್ಟು ಏನೋ ನಮ್ಮ ಗಮನಕ್ಕೆ ಯಾರೇ BO ಆಗಿರ್ಲಿ DOSP ಸಾಹೇಬರಾಗಿರ್ಲಿ ನಾವು ಕಾನೂನಾತ್ಮಕವಾಗಿ ಏನು ನಮ್ಮ ಹತ್ರ ಅಧಿಕಾರ ಇಲ್ಲದೇ ನಾವು ಈ ಸ್ಪಾಟ್ಗೆ ಯಾವತ್ತೂ ಎಂಟ್ರಿ ಕೊಟ್ಟಿಲ್ಲ. ಇದನ್ನ ಕೊಟ್ಟೆ ಅಲ್ಲಿ 15 ದಿನಗಳ ಮುಂಚಿತವಾಗಿಯೇ ಎಲ್ಲ ಡೆಮಾಲಿಷ್ ಮಾಡಿಸಿ ಕಾರ್ಯಗಳನ್ನೆಲ್ಲ ಏರ್ಪಾಟ್ ಮಾಡಿದ್ದಾರೆ. ನಾವು ಕಾನೂನುಬದ್ಧವಾಗಿ ನಮ್ಮ ಹತ್ರ ಸಿವಿಲ್ಗೆ ಹೋಗಿದ್ವಿ. ಅವನ್ ಬರ್ಲಿ ಜಾಕೆ ಅನ್ಬಿಟ್ಟಿದ್ಯಾ, ನನಗೆ ಕೊಲೆ ಬೆದರಿಕೆ ಆಗ್ತಾವನೆ. ನಾನು ಸ್ಟೇ ಕಾಪಿ ಸಿಕ್ಕದ ಕೂಡಲೇ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರಿಗೆ ಸ್ಟೇ ಕಾಪಿ ಕೊಟ್ಟೆ. ಅವ್ರು ಸ್ಟೇ ಕಾಪಿ ಇಸ್ಕೊಂಡು NCR ಕೊಡಿ ಅಂದ್ರೆ ನನಗೆ NCR ಕೊಡ್ಲಿಲ್ಲ. ಕಳಿಸ್ತೀವಿ ಹೋಗಿ. ಆಮೇಲೆ B1 CRP ಇದಕ್ಕೆ ಮೇನ್ ಏನು ಅಂತ ಅಂದ್ರೆ ನಮ್ಗೆ ಇದಕ್ಕೆ ಯಾರಿಗೂ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಕಣ್ರಿ, ನೀವು ಉಂಟು ನಿಮ್ಮ MLA ಉಂಟು ಅವ್ರು ಉಂಟು ಅಂತ ಅಂದ್ರು. ಆಮೇಲೆ ಅವ್ರ ಹತ್ರ ನಾನು BO CRP ಹತ್ರ ಮಾತಾಡ್ಕೊಂಡು ರೆಕಾರ್ಡ್ ಮಾಡ್ಕೊಂಡಿರೋದು ಕೂಡ ನನ್ನ ಹತ್ರ ಇಲ್ಲಿ ರೆಕಾರ್ಡ್ ಐತೆ. ನನ್ಗೇನು ಗೊತ್ತಿಲ್ಲ ಕಣಪ್ಪ, ನೀನುಂಟು ಅವ್ರುಂಟು. ಈ ಸ್ಕೂಲ್ ಸಂಬಂಧಪಟ್ಟಂತೆ ನನಗೂ ಇದಕ್ಕೂ ಏನು ಸಂಬಂಧ ಬರೋದಿಲ್ಲ. ನೀನುಂಟು ಅವನುಂಟು, ಹೋಗಿ ನಿಮ್ MLA ಕೇಳ್ಕೊಂಡು ಕಡ್ಸನ್ ಕೇಳ್ಕೊ, ಬೀರಪ್ಪನ್ ಕೇಳ್ಕೊ ಅಂತ ಅವ್ನು ಇಲ್ಲಿ ಫೋನಲ್ಲಿ ಅವರು ಮಾತಾಡಿದ್ದಾರೆ. BO ಮತ್ತೆ CRP ನಮ್ಗೆ ಯಾವ ರಾಜಕಾರಣಿ ಒತ್ತಡದಿಂದ ನಮ್ಗೆ ಬಡ ಕುಟುಂಬಕ್ಕೆ ಯಾವುದೇ ರಕ್ಷಣೆ ಕೊಡ್ತಾ ಇಲ್ಲ. ನಮ್ಗೆ ಈ ಜಾಗಕ್ಕೆ ಏನು ಸರ್ಕಾರದಿಂದ ಏನು ಅನುದಾನನೂ ಕೊಟ್ಟಿಲ್ಲ, ನನ್ಗೇನು ಪರಿಹಾರ ಕೊಟ್ಟಿಲ್ಲ. ನನ್ ಜಾಗವ ನನಗೆ ಬಿಡಿಸ್ಕೊಡ್ಬೇಕೆ ಎಂದು ಮೂಲಕ ನಮಗೆ ಕಷ್ಟ ಅಂತ ಪೊಲೀಸ್ ಠಾಣೆಯವರು ಇಲ್ಲದಂತ ಮಾತಾಡಕ್ಕೆ ಇಷ್ಟನೂ ಇಲ್ಲ. ಏನು ನಮಗೆ ನಮಗೂ ಊರ್ ಗ್ರಾಮಸ್ಥರ ಜೊತೆನೂ ಮಾತುಕತೆ ಇಲ್ಲ. ಯಾಕಂದ್ರೆ ನಮ್ಮ ಹತ್ರ ಮೂಲ ಆಧಾರ ಐತೆ, ನಾವು ಉಂಟು, ಕೋರ್ಟ್ ಉಂಟು, ಅಷ್ಟು ಬಿಟ್ರೆ ಅವರು ನಮ್ಮ ಮೇಲೆ ಅಟ್ಯಾಕ್. ನಾವು ಉಂಟು, ಸರ್ಕಾರ ಉಂಟು, ಕೋರ್ಟ್ ಉಂಟು, ನಾವು ನಮ್ಗೆ ಏನ್ ಅನ್ಯಾಯ ಆಗೈತೆ, ನಮ್ಗೆ ಲಾಸ್ ಆಗೈತೆ, ಸರ್ಕಾರ ಬಿಟ್ಕೊಡ್ರಪ್ಪ ಅಂದ್ರೆ ಬಿಟ್ಕೊಡ್ತೀವಿ. ನಮಗ್ ಲಾಸ್ ಆಗಿರೋದನ್ನ ನಾವು ಪಡ್ಕೊಳಕ್ಕೆ ಅಂತ ನಾವು ಕೋರ್ಟ್ ಹೋಗಿರೋದು. ಗೌರ್ಮೆಂಟ್ ಮೇಲೆ ನಾವು ಸರ್ಕಾರದ ಮೇಲೆ ಕೇಸ್ ಹಾಕಿರೋದು. ನಾವು ಯಾವುದೇ ವ್ಯಕ್ತಿಗಳ ಗ್ರಾಮದ ವ್ಯಕ್ತಿಗಳ ಮೇಲೆ ನಾವು ಕೇಸ್ ಹಾಕಿಲ್ಲ. ಅದರಿಂದ ಅವ್ರ ಪ್ರಶ್ನೆಗಳಿಗೆ ಉತ್ತರ ಮಾಡೋ ಅಂತ ನಮ್ಗೆ ಆಸೆನೂ ಇಲ್ಲ. ನಮ್ದೇನಂದ್ರೆ ನಮ್ಗೆ ಯಾವ ಅನುದಾನನೂ ಇಲ್ಲ. ಈ ಜಾಗ ನಮ್ದು, ನಾವು ಪಡ್ಕೋಬೇಕು ಅನ್ನೋದು ಒಂದೇ ನಮ್ದು ಅಷ್ಟೇ ಸರ್. ಯಾವುದೇ ಒಂದು ಪರಿಹಾರನೂ ಕೊಟ್ಟಿಲ್ಲ. ಆಗ ಡಿವೈಡ್ ಆಗಿರ್ಲಿಲ್ಲ ಆಸ್ತಿ, ನಮ್ ತಾತನಿಗೆ ಹೆಚ್ಚಾಗಿತ್ತು, ಕೊಟ್ರು. ನನ್ನ ಮಕ್ಳು ಡಿವೈಡ್ ಆದಂತ ಕಾಲಕ್ಕೆ ಬಿಟ್ಕೊಡ್ರಪ್ಪ ಅಂತ ಅವರೊಂದು ಮೈಂಡ್ ಸೆಟ್ ಇತ್ತು. ಆಗ ಇತ್ತಲ್ಲ ಅಧಿಕಾರಿಗಳೆಲ್ಲ ಮಾಡ್ಕೋಬಹುದಿತ್ತಲ್ಲ, ಕೈ ಬರವಣಿಗೆಯಲ್ಲಿ ಅವ್ರದ್ದು ಸರ್ಕಾರದವ್ರು ಆಗಿದ್ರೆ ಅವ್ರ ಕೈ ಬರವಣಿಗೆಯಲ್ಲಿ ಬರ್ಸ್ಕೋಬಹುದಿತ್ತು. ಎಂತ ಡಾಕ್ಯುಮೆಂಟ್ಸ್ ಏನಾದ್ರು ನಮ್ಗೆ ಅಪೀಲ್ ಮಾಡ್ತೀನಿ ಅವ್ರು ಅಂತಂದ್ರೆ ಹಾಕ್ಬೋದು. ಅವ್ರದ್ದಾಗಿದೆ ಅವರು ಬಿಟ್ಕೊಡ್ತೀವಿ, ನಮ್ದಾಗಿದೆ ನಾವು ಪಡ್ಕೊತೀವಿ. ಇದು ಹೆಂಗೆ ನಮ್ಮ ಆಸ್ತಿ ಅಂತ ನಾವು ಹೇಳ್ತೀವಿ ಅಂತಂದ್ರೆ, ಇದು ಪಿತ್ರಾರ್ಜಿತ ಆಸ್ತಿ. ನಮ್ಮ ತಾತ ಸಣ್ಣೇಗೌಡ್ರ ಹೆಸರಲ್ಲಿ ಇತ್ತು. ಅವ್ರು ಸಣ್ಣೇಗೌಡ್ರಿಂದ ಪುಟ್ಟೇಗೌಡ್ರಿಗೆ ಡಿವೈಡ್ ಮಾಡ್ಕೊಂಡು ಅವ್ರ ಅಣ್ಣ ತಮ್ಮದಿರು. ಅವರು ಪುಟ್ಟೇಗೌಡ್ರಿಂದ ಡಿವೈಡ್ ಮಾಡ್ಕೊಂಡಾಗ ಪುಟ್ಟೇಗೌಡ್ರಿಗೆ 3 ಜನ ಗಂಡ್ಮಕ್ಳು, ನಾಗರಾಜು, ದೇವರಾಜು, ರಮೇಶ್ ಅಂತ. ಅದ್ರಲ್ಲಿ ಈ ಒಂದು 32 ಸರ್ವೆ ನಂಬರ್ ಸೇರಂತ ಜಮೀನು ರಮೇಶ್ ಅವರು ನಮ್ಮ ತಂದೆಗೆ ಸೇರೈತೆ. ಈ ನಮ್ಮ ತಂದೆಗೆ ಸೇರಿರೋದ್ರಿಂದ ಈಗ ನಮ್ಮ ತಾಯಿ ತೀರೋದ್ರಲ್ವಾ, ನಮ್ಮ ತಾಯಿ ತೀರೋದ್ರಿಂದ ರಾಕೇಶ್, ನಂದಿತಾ, ರಮೇಶ್ ಅಂತ 3 ಜನದ ಹೆಸರು ಜಂಟಿ ಇದೆ. ಪೂರ್ವ ಪಶ್ಚಿಮ ಉತ್ತರ ಇದು ಈ ಜಮೀನಿಗೆ ಸಂಬಂಧಪಟ್ಟಂತೆ ಚೆಕ್ ಬಂದಿ ಪೂರ್ವಕ್ಕೆ ಚೆನ್ನಮ್ಮನವರು, ಪಶ್ಚಿಮಕ್ಕೆ ಯಶೋದಮ್ಮ, ಉತ್ತರಕ್ಕೆ D ಮಾದೇಗೌಡ, ದಕ್ಷಿಣಕ್ಕೆ ಜಯಮ್ಮನವರು. ಈ ಚೆಕ್ ಬಂದಿ ಒಳಗೆ 29 ಗುಂಟೆ ಜಮೀನಿದ್ದು ನನಗೆ ಕರ್ನಾಟಕದ ಸರ್ಕಾರದ ತಹಸೀಲ್ದಾರ್ ಅವರ ಕಚೇರಿಯಿಂದ RTC ಕೂಡ ನನಗೆ ನನ್ನ ಹೆಸರು ನಮೂನೆ ಆಗಿದೆ. ಇದಕ್ಕೆ ಇನ್ನೂ ಮೂಲ ದಾಖಲಾತಿಗಳು ಸಂಬಂಧಪಟ್ಟಂತೆ ಒಂದೊಂದಾಗಿ ನಿಮ್ಮ ಮುಂದೆ ಬಿಚ್ಚಿಡ್ತೀನಿ, ನೀವು ಇದನ್ನ ನೋಡಿ. ನಮ್ಗೆ ನಮ್ಮ ತಂದೆ ಹೆಸರು ಪುಟ್ಟೇಗೌಡರು ಅಂತ. ನನಗೆ ಇದು ನಾವು ಹುಣಸೂರು ತಾಲೂಕು ಅನಗೋಡ ಹೋಬಳಿ ದಾಸನಪುರ ಗ್ರಾಮ. ಸರ್ವೆ ನಂಬರು 32/2. ಇದರ ಈ ಸರ್ವೆ ನಂಬರಲ್ಲಿ 29 ಗುಂಟೆ ಜಮೀನಿದೆ ನನಗೆ. ಈ ಜಮೀನು ನನಗೆ ಹೆಂಗ್ ಬತ್ತು ಮೂಲ ಅಂದರೆ ಪಿತ್ರಾರ್ಜಿತ ಆಸ್ತಿ. ಪಿತ್ರಾರ್ಜಿತ ಆಸ್ತಿ ಅಂದರೆ ನಮ್ಮ ತಾತ ಸಣ್ಣೇಗೌಡರು ತೀರೋದ್ಮೇಲೆ ನಮ್ಮ ತಂದೆ ಪುಟ್ಟೇಗೌಡರಿಗೆ ಬತ್ತು. ನಮ್ಮ ತಂದೆ ಪುಟ್ಟೇಗೌಡರು ತೀರೋದ್ಮೇಲೆ ನಮ್ಮ ತಾಯಿ ಪುಟ್ಟಮ್ಮನ ಬತ್ತು. ಪುಟ್ಟಮ್ಮನಿಂದ ನಾವು 3 ಜನ ಗಂಡು ಮಕ್ಕಳು ಈ ಆಸ್ತಿ ಅಂತ ಡಿವೈಡ್ ಮಾಡ್ಕೊಂಡು ಈ 32/2 29 ಗುಂಟೆ ಈ ಜಮೀನು ಸ್ಕೂಲು ಪಾಯ ತೆಗೆದಿರೋ ಜಮೀನು ಏನಿದೆ ಪೂರ್ವ ಪಶ್ಚಿಮ